ವಲಪು ಜಟಕ ಬಂಡಿ. ನೀವು ಯಾತಕ್ಕಾಗಿ ಇಲ್ಲಿ ಬರ್ತೀರೋ ಅದು ಸಿಗುತ್ತಾ? ಹಣಕ್ಕಾಗಿ ಬರ್ತೀರಿ, ಅದು ಸಿಗುತ್ತಾ ನೀವು ಅನ್ಕೊಂಡಷ್ಟು ಅಥವಾ ನಿಮಗೆ ಬೇಕಿರೋ ಅಷ್ಟು? ಇಲ್ಲ ಮೇಡಮ್. ಮತ್ತೆ ಯಾಕೆ ಹೊರಗಡೆ ಹೋಗೋ ಪ್ರಯತ್ನ ಮಾಡಿ? ತಾತ್ಕಾಲಕ್ಕೆ ಮಕ್ಕಳಿಗೆ ಏನ್ ಬೇಕು ಅದನ್ನ ಮಾತ್ರ ಮಾಡ್ತೀವ ಹೊರತು ಅವರಿಗೆ ಊಟಕ್ಕೆ ತಿಂಡಿಗೆ ಮತ್ತೆ ಅವರಿಗೆ ಬಟ್ಟೆ ಬರಿ ಅಷ್ಟಕ್ಕೆ ಮಾತ್ರ ಆಗುತ್ತೆ. ಅಂದ್ಮೇಲೆ ನಾವೇನು ದಿವಸ ಅಂತ ಇದನ್ನ ನಮಗ್ ಸಿಕ್ಕಂತ ಸೌಲಭ್ಯಗಳು ಸಿಕ್ಕಿದ್ರೆ ನಾವು ಮಾಡ್ಬೇಕಾದ ಅವಶ್ಯಕತೆನೇ ಇಲ್ಲ ಮೇಡಮ್. ಯಾವ ತರದ ಸೌಲಭ್ಯ? ಅಂದ್ರೆ ನಮಗೆ ಹಣಕಾಸಿನಲ್ಲೇ ಆಗಲಿ, ಒಬ್ಬ ಪಾರ್ಟ್ನರೇ ಇರ್ಬೋದು, ಗಂಡನೇ ಇರ್ಬೋದು, ಮತ್ತೆ ಮನೆಯವರಿಂದ ಅತ್ತೆ ಮಾವನಿಂದನೇ ಇರ್ಬೋದು, ಅವರು ನಮಗೆ ಕೊಡ್ಬೇಕಾದ ಆಸ್ತಿ ಪಾಸ್ತಿ ಮತ್ತೆ ಮಕ್ಕಳ ಜೊತೆ ಕುಟುಂಬದವ್ರ ಜೊತೆ ನಮ್ಗೆ ಹೊಂದ್ಕೊಂಡಿರೋ ರೀತಿ ಮಾಡಿದ್ರೆ ನಾವ್ ಇಲ್ಲಿ ಬರೋ ಅಂತ ಅವಶ್ಯಕತೆನೇ ಇರ್ಲಿಲ್ಲ ಮೇಡಮ್. ಕರೆಕ್ಟ್. ಹಾಗಿಲ್ದಿರೋರು ಎಲ್ಲರೂ ಇಲ್ಲಿ ತೊಡಗಿದ್ದಾರೆ ಅಂತ ಅನ್ಸುತ್ತಮ್ಮ? ಹೌದು, ಇರಲ್ಲ. ಎಲ್ಲರೂ ಬೇಕಂತ ವೃತ್ತಿಗೆ ಯಾರು ಬರೋದಿಲ್ಲ. ಅದೇ ನೀವು ಇದರಿಂದ ಬಿಡುಗಡೆ ಮಾಡ್ಕೊಳಕ್ಕೆ ಯಾವ್ದೇ ಬಿಡುಗಡೆ ಮಾಡ್ಕೊಳಕ್ಕೆ ಏನ್ ಮಾಡಿವಿ? ನಾವು ಬದುಕಕ್ ದಾರಿ ಇಲ್ಲದಾಗ ಮತ್ತೆ ಅದೇ ದಾರಿಗೆ ಹೋಗ್ತೀವಿ ನಾವು. ಈಗ ನಮ್ನ ಏನಂದ್ರೆ ನಮ್ಮ ಯಾತಕ್ ದಾರಿ ಇಲ್ಲ ಅಂತ ಹೇಳ್ತೀರಿ? ನೀವು PUC ಓದಿದ್ದೀರಿ, ನಿಮಗೆ ಬೇರೆ ಯಾವುದೇ ಕೆಲಸ, ಮೊದಲನೇ ಸರಿ ಎಡವಿದ್ದೀರಿ, ಏನೋ ತಪ್ಪು ನಡೀತು, ಇದಾದ್ಮೇಲೂ ಕೆಲಸ ಸಿಗಲ್ಲ ಅಂತ ಅನ್ಸುತ್ತೆ. ಇದಾದ್ಮೇಲೆ ಆದ್ರೂ ನಮಗೆ ಮನೆ ನಡ್ಸಕ್ಕೆ ಅದಕ್ಕೆಲ್ಲ ದುಡ್ಡು ಬೇಕೇ ಬೇಕಲ್ವಾ? ಈ ಒಂದು ತಂದು ಒಂದು ಸಾಕಾಗಿರಲ್ಲ ನಮಗೆ. ಅಲ್ಲ, ಬೇರೆ ಕೆಲಸ ಹುಡುಕೋ ಪ್ರಯತ್ನ ಮಾಡೋಕ್ ಆಗೋದೇ ಇಲ್ವಾ? ಒಂದ್ಸತಿ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲೇ ಸಾಯೋವರೆಗೂ ಇರ್ಬೇಕಾ? ಈಗ ನಾವ್ ಎಲ್ಲಿ ನೋಡೋದು ನಮ್ನ ಅದನ್ನೇ ಇದು ಮಾಡ್ತಾರಲ್ಲ. ಯಾಕಂದ್ರೆ ನಾವು ಒಂದ್ಸಲ ಇದು ಮಾಡಿರ್ತಾರ, ನಾವು ಕಂಡ್ಬಿಟ್ರೆ ನಮ್ಮನ್ನ ಅದನ್ನೇ ಇದು ಮಾಡ್ತಾರೆ. ಇದು ಕಾರಣ ನಾವು ಇದಕ್ಕೋಸ್ಕರ ನಾವು ಇವತ್ತು ನಮ್ಮ ಮಾಸ್ಕ್ ಹಾಕೊಂಡೆ ಬರ್ತೀವಿ ನಾವು. ನಿಜ. ಇಲ್ಲ ನಿಮ್ಮನ್ನ ನನಗೆ ಬಹಿರಂಗ ಪಡಿಸೋ ಅಗತ್ಯನೂ ಇಲ್ಲ. ಇದರಿಂದ ಹೊರಗಡೆ ಹೋಗೋ ಪ್ರಯತ್ನ ಮಾಡಕ್ ಆಗೋದೇ ಇಲ್ಲ. ಹೊರಗಡೆ ಹೋಗ್ಬೇಕು ಅಂತಾನೆ ನಾವು 12 ವರ್ಷ ನಾನು ಗಾರ್ಮೆಂಟ್ಸ್ ಅಲ್ಲಿ ದುಡ್ಡೆ ಮೇಡಮ್. ಆದ್ರೂ ಗಾರ್ಮೆಂಟ್ಸ್ ಅಲ್ಲಿ ದುಡಿದ್ರು ನಮ್ಗೆ 3,000 ಸಿಕ್ಕೋದು, 2,500 ಸಿಕ್ಕೋದು. ಅವಾಗ ಸ್ಯಾಲ್ರಿ ಸಿಕ್ಕಿದ್ರು ನಮಗೆ ಮನೆಗೆ ತಗೊಂಡೋದ್ರೆ ಒಂದು ಬಾಡಿಗೆ ಕಟ್ಟಲಿಕ್ಕೆ ಸಾಲ್ತಾ ಇರ್ಲಿಲ್ಲ. ಈ ಬಾಡಿಗೆ ಕಟ್ಟೋದ, ಮಕ್ಕಳಿಗೆ ಊಟಕ್ಕೆ ತಂದು ಹಾಕೋದ, ಅಕಸ್ಮಾತ್ ಒಂದು ಹಬ್ಬ ಅರ್ಜುನ ಬಂತು ಅಂದ್ರೆ ಒಂದು ಮಕ್ಳಿಗೆ ಬಟ್ಟೆ ತಕೊಡ್ಲಿಕ್ಕಿಲ್ಲ, ಪ್ರತಿಯೊಂದು. ಆದ್ರೆ ಆ ಮಕ್ಕಳ ಮುಂದೆ ನೀವು ಒಂದು ಆ ಮಕ್ಕಳಿಂದನೂ ನೀವು ದೂರ ಸರಿದಿದ್ದೇ ಈ ಕೆಲಸ ಮಾಡ್ಬೇಕಾಗಿದೆ ಅಲ್ವಾ? ಅವ್ರ ಮುಂದೆ ಹೇಗೆ ನೀವು? ಹೌದು, ನಮಗೆ ದೊಡ್ಡವರಾದ್ರೆ ಗೊತ್ತಾಗತ್ತಲ್ವಪ್ಪ? ದೊಡ್ಡವರಾದ್ರೆ ಗೊತ್ತಾಗುತ್ತೆ ಮೇಡಮ್. ಯಾವಾಗ ನಿಲ್ಲಿಸ್ಬೇಕು ಅನ್ಕೊಂಡಿದ್ದೀರಿ? ತಪ್ಪು ಅಂತ ಅನ್ಸುತ್ತಾ? ನಂಗೆ ಅದನ್ನ ಹೇಳಿ. ತಪ್ಪು ಅಂತ ಅನ್ನಿಸ್ದಿದ್ರೆ ಅದು ಬೇರೆ. ತಪ್ಪು ಅಂತ ಅನ್ಸುತ್ತಾ? ಅನ್ಸುತ್ತೆ ಅಂದ್ರೆ ನಾವು ಬೇರೆ ನಾವು ಅನ್ಸುತ್ತೆ ಅಂದ್ರೆ ಬೇರೆ ಅದೇ ಕೇಳ್ದೆ ನಾನು. ತಪ್ಪು ಅಂತ ಅನ್ಸುತ್ತಾ ಅಥವಾ ನಮ್ಮ ಜೀವನ ಇದು ಅಂತ ಅನ್ಯಾಯ ಮಾಡ್ತಾ ಇಲ್ಲ? ಇಲ್ಲ, ನಾವು ಕಳ್ತನ ಮಾಡ್ತಲ್ಲ, ನಾವೇನು ಬೇರೆ ಅನ್ಯಾಯ ಮಾಡ್ತಾ ಇಲ್ಲ. ನಾವು ಒಳ್ಳೆಯವರಾಗಿದ್ದವಾಗನು ನಮ್ಗೆ ಬಾಯಿ ಇಲ್ದೇದ್ ಮಾತೆಲ್ಲ ಆಡ್ತಾ ಇದ್ರು. ಇವಾಗ ನಾವು ಕೆಟ್ಟವ್ರು ಆದ್ರೂ ಬಾಯಿ ಹಿಡ್ದೇದ್ ಮಾತೇ ಆಡ್ತಾರೆ. ಆದ್ರೆ ಇವಾಗ ಕೆಟ್ಟವ್ರಾಗಿ ನಾವು ನಡ್ಕೊಂಡ್ರು ನಮ್ಮ ಕುಟುಂಬದಲ್ಲಿ ಆಗ್ಲಿ, ನಮ್ಮ ಮನೆಯವ್ರ ಮಕ್ಕಳೇ ಆಗ್ಲಿ, ನಮ್ಮ ಮಗಳಿಗೆ 2 ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಟ್ಟಿದ್ವಿ, ಆ ಹೆಣ್ಮಕ್ಳು ಇದ್ರ ಹತ್ರನೇ ಆಗ್ಲಿ ನಮ್ಗೆ ಯಾವ ವಿಷಯನೂ ಗೊತ್ತಿಲ್ದಂಗೆ ನಾವಿರ ಅಂತೀವಿ. ಎಲ್ರಿಗೂ ಬಡತನ ಇರುತ್ತೆ, ಎಲ್ರಿಗೂ ಕಷ್ಟ ಇರುತ್ತೆ, ಅವರೆಲ್ಲ ಏನ್ ಮಾಡ್ತಿದ್ವಿ? ಎಲ್ಲರೂ ಥಿಂಕಿಂಗ್ ಒಂದೇ ತರ ಇರಲ್ವಲ್ಲ ಮೇಡಮ್. ಈಗ ಕೆಲವರು ಹೇಳ್ತೀವಿ ನಾವು ಸೆಕ್ಸ್ ವರ್ಕ್ ಅಂತ, ಅವ್ರಿಗೆ ಒಂದೊಂದ್ಸರಿ ಹೋದ್ರೆ ಅವ್ರಿಗೆ ವೋಟರ್ ID ಸಹ ಇರಲ್ಲ, ಅವ್ರು ವೋಟ್ ಹಾಕ್ಲಿಕ್ಕೆ ಹಕ್ಕು ಸಹ ಇರಲ್ಲ. ಅವ್ರಿಗೆ ಕೇಳಕ್ಕೆ ವೋಟರ್ ID ಮಾಡ್ಸ್ಕೊಳಕ್ ಹೋದ್ರೆ ನೀವು ನಿಮ್ಮ ಮನೆ ಅಡ್ರೆಸ್ ತಗೊಂಡು ಎಲ್ಲಿ ಅವ್ರು ಸ್ಟ್ರೀಟಲ್ಲಿ ಇರ್ತಾರೆ, ಮನೆಯಲ್ಲಿ ತರಬೇಕು ಅವರು. ಅಪರಾಧ ಅಂತ ಗೊತ್ತಲ್ವಾ? ಇದು ಕಾನೂನು ಪ್ರಕಾರ ಅಪರಾಧ ಅಂತ. ಅಪರಾಧ ಅಂತ ಗೊತ್ತು ಮೇಡಮ್. ಅಪರಾಧ ಆದ್ರೂ ನಾವೇನ್ ಬೇರೆಯವ್ರ ಬಗ್ಗೆ ನಾವೇನ್ ಮಾಡಲ್ವಲ್ಲ. ನಮ್ಮ ಮನ್ಸು ನಮ್ಮ ಮೈನ ಮಾರಿ ನಾವು ನಮ್ಮ ಮಕ್ಕಳ ಜೀವನ ಸಾಧಿಸ್ತಾ ಇದ್ದೀವಿ. ನಾವೇನ ನಮ್ಮಲ್ಲಿ ನಮಗೆ ತಪ್ಪು ಅನ್ಸುತ್ತೆ ಒಂದ್ಸತಿ, ಇನ್ನೊಂದ್ಸತಿ ನಮ್ಗೆ ಏನು ಸಿಕ್ಕದೆ ಇರುವಾಗ ನಮ್ಗೆ ಅನ್ಸಲ್ಲ ತಪ್ಪು ಅನಿವಾರ್ಯತೆ ಅಂತ. ಹೌದು, ಬರಲ್ವಲ್ಲ. ಸೊ ಇದು ಕಾನೂನು ಪ್ರಕಾರ ಇದು ಅಪರಾಧ ಅಲ್ಲ ಅಂತ ಮಾಡಿದ್ರೆ, ಅಥವಾ ಈ ದಂಡ ಸಂಹಿತೆಯಿಂದ ಇದನ್ನ ತೆಗೆದು ಹಾಕ್ಬಿಟ್ರೆ ಅವಾಗ ಪರವಾಗಿಲ್ವಾ? ಈಗ ITP ಕಾನೂನು ಪ್ರಕಾರ ಇದು ನಮಗೂ ಸಮಾನತೆ ಕೊಡಬೇಕು ಅಂತಾನೆ ಬಂದಿದೆ. ನನಗೆ ಒಂದು ವಿಚಾರ ಹೇಳಿ, ನೀವೆಲ್ಲ ಕಷ್ಟಪಟ್ಟು ರೌಡಿಗಳಿಂದ, ಪಿಂಪು, ಅವರು ಇವರು ಎಲ್ಲರಿಂದನೂ ನಿಮ್ಗೆ ತೊಂದರೆ ಇದೆ ಅಂತ ಹೇಳ್ತೀರಿ. ಜೊತೆಗೆ ನೀವು ಅನ್ಕೊಂಡಷ್ಟೇ ಏನು ಹಣ ಏನು ಸಂಪಾದನೆ ಮಾಡ್ಬಿಡಲ್ಲ, ನೀವೆಲ್ಲ ಏನು ದೊಡ್ಡ ಕಾರು ದೊಡ್ಡ ಮನೆಯಲ್ಲಿ. ಈ ಥರದ ಒಂದು ಪರಿಸ್ಥಿತಿಲಿ ನೀವಿರುವಾಗ ಅನಿವಾರ್ಯತೆಯಿಂದ ಇಲ್ಲಿಗೆ ಬಂದಿದ್ದೀರಿ, ಬಡತನಕ್ಕಾಗಿ ಬಂದಿದ್ದೀರಿ, ಮಕ್ಕಳು ಸಾಕಕ್ಕಾಗಿ ಇಲ್ಲಿ ಬಂದಿದ್ದೀರಿ. ಹಾಗಿರುವಾಗ ಈ ಥರದ ಒಂದು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಈ ಥರದ ರ್ಯಾಕೆಟ್ನಲ್ಲಿ ಸಿಕ್ಕಾಕೊಂಡಾಗ ನಿಮ್ಗೆ ಏನನ್ಸುತ್ತೆ? ಅವ್ರಿಗೆ ಅದು ಇದು ನಮ್ಗೆ ಅದೇ ಸ್ಪೆಷಲೈಸ್ ಇರೋದು. ಅವ್ರಿಗಂದ್ರೆ ಏನು ಕಾನೂನು ಅಡ್ಡ ಬರಲ್ಲ, ನಮಗಂದ್ರೆ ಕಾನೂನು ಅಡ್ಡ ಬರುತ್ತೆ. ಇಲ್ಲ ಇಲ್ಲ, ಅವ್ರಿಗೂ ಕಾನೂನು ಅಡ್ಡ ಬಂದಿರೋದ್ರಿಂದ ತಾನೇ ಬಂದಿರೋದು. ಅವ್ರು ಬಂದ್ರೆ ಅವ್ರಿಗೆ ಯಾರು ಅಷ್ಟು ಬೆರಳೆತ್ತಿ ತೋರ್ಸಲ್ಲ. ಇಲ್ಲ, ತೋರಿಸಿರೋ ಹೊತ್ತಿಗೆ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇರೋದು. ನಿಮ್ ಬಗ್ಗೆ ನಾನು ಯಾವತ್ತೂ ಕಾರ್ಯಕ್ರಮ ಮಾಡಿಲ್ವಲ್ಲ, ನಾವ್ ಹೇಳ್ತಾ ಇವಿ ಅದ್ರ ಬಗ್ಗೆ ಹೇಳ್ತಾರಲ್ಲ ನಾವು. ಅವ್ರು ಮೇಲ್ ಸ್ತರದಲ್ಲಿ ಇದ್ದವ್ರು ಮಾಡಿದ್ರೆ ಅದು ತಪ್ಪು ಅನ್ಸ ಜಾಸ್ತಿ ಜನಕ್ಕೆ ಅನ್ಸಲ್ಲ. ಇಲ್ಲ, ಮೇಲ್ಸ್ತರದವ್ರು ಮಾಡಿದಾಗ್ಲೇ ತಪ್ಪು ಇನ್ನೂ ಹೈಲೈಟ್ ಆಗುತ್ತೆ ನಿಮ್ಗೆ. ಅವ್ರು ಆ ಥರದ್ ಮಾಡಿದಾಗ ಈಗ ಸಪೋಸ್ ನಾವೇನೋ ಮಕ್ಕಳನ್ನೆಲ್ಲರೂ ಕಾಲೇಜಿಗೆ ಎಲ್ಲ ಸ್ಕೂಲ್ಗೆ ಸೇರ್ಸಕ್ ಹೋಗ್ತಿದ್ದು, ನೀವೇನ್ ಕೆಲಸ ಮಾಡ್ತೀರಾ, ನಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡಿ ಇದು ಅಂದ್ರೆ ಒಪ್ಕೊಳ್ತಾರ ಅವರು. ಅವ್ರ ದೃಷ್ಟಿನ ಒಂಥರ ದೃಷ್ಟಿಕೋನ ಬೇರೆ ಇರುತ್ತೆ ನಮ್ಗೆ ನೋಡೋದು.
ಅಲ್ಲ ನಿಮ್ಗೆ ಆ ಥರದವ್ರು ಸಿಕ್ಕಾಕೊಂಡಾಗ ಏನ್ ಅನ್ಸುತ್ತೆ ನಂಗೆ ಅದನ್ನ ಆ ಥರ ಸಿಗಾಕೊಂಡು ನಮಗೂ ತಪ್ಪು ಅನ್ಸುತ್ತೆ ಅವಾಗ. ತಪ್ಪು ಅನ್ಸಂಗ್ ನಾವೇನು ಬೇರೆಯವ್ರಿಗೆ ಅನ್ಯಾಯ ಫಸ್ಟ್ ಮಾಡ್ತೀವಿ. ನೀವಲ್ಲಮ್ಮ ಅವ್ರನ್ನ ಅವ್ರನ್ನು ಅಷ್ಟೇ ಮೇಡಮ್, ಅವ್ರ ಪರಿಸ್ಥಿತಿ ಏನಿದೆಯೋ ಅದನ್ನ ನೋಡ್ಬೇಕಲ್ವಾ ನಾವು. ಪರಿಸ್ಥಿತಿ ಏನಿರುತ್ತೆ, ಅವ್ರು ಪ್ರತಿಷ್ಠಿತ ನಟಿಯಾಗಿರ್ತಾರೆ, ಅವ್ರ ಹಣಕಾಸು ಎಲ್ಲ ಇರುತ್ತೆ. ಒಂದು ಅವರಿಗೆ ಸುಖ ಸಿಕ್ಕದೆ ಇರ್ಬೋದು, ಅವ್ರಿಗೆ ಯಾವ ಒತ್ತಡ ಅವ್ರ ಗಂಡನಿಂದ ಅವ್ರು ದೂರ ಇರ್ಬೋದು, ಮತ್ತೆ ಅವ್ರ ಮಕ್ಕಳಿಂದ ದೂರ ಇರ್ಬೋದು. ಅವ್ರಿಗೆ ಅವರು ನಿಮ್ಗೆ ಅನುಕಂಪ ಇದೆ ಅವ್ರ ಬಗ್ಗೆ. ಹೌದು ಮೇಡಮ್, ಅವ್ರು ಎಂಜಾಯ್ ಮಾಡ್ಲಿಕ್ಕೆ ಅವರಿಗೆ ಅನುಭವ ಇಲ್ಲದೆ ಇರ್ಬೋದು, ಅವ್ರಿಗೆ ಎಂಜಾಯ್ ಮಾಡ್ಲಿಕ್ಕೆ ಅನುಭವ ಇರುತ್ತೆ, ಅವ್ರ ಮನೆಯಲ್ಲಿ ಇಲ್ಲದೆ ಇರ್ಬೋದು. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಮ್ಮ? ಎಲ್ರು ಅವ್ರಿಗೂ ಅನಿವಾರ್ಯತೆ ಇರುತ್ತೆ ಅಂತ ಅನ್ಸುತ್ತಾ? ಒತ್ತಡಕ್ಕೆ ಮಂಡಿರ್ಬೋದು ಅನ್ಸುತ್ತೆ ನಾವು. ಒತ್ತಡಕ್ಕೆ ಮಾಡಿದ್ರೆ ಅವ್ರಿಗೆಲ್ಲ ಬೇಕಾದಷ್ಟಿದೆ ಇಲ್ಲ ಅಂತ ಅದಕ್ಕೆ ಕೇಳ್ತಾ ಇದೀನಿ, ಅನಿವಾರ್ಯತೆ ಇರುತ್ತೆ ಮಾಡೋ ನೆಸೆಸಿಟಿ ಇಲ್ಲ ಅಂದ್ರೆ ಅವ್ರಿಗೆ ಯಾವ್ದಾರ ಒತ್ತಡ ಇರ್ಬೋದು, ಬೇರೆ ತರದ ಒತ್ತಡ ಇರ್ಬೋದು. ಯಾವ ಕಾರಣಕ್ಕೆ ಅವ್ರು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹೊರನೋಟಕ್ಕೆ ಶ್ರೀಮಂತರಾಗಿರ್ಬಹುದು, ಆದ್ರೆ ಬೇರೆ ತರದ ಒತ್ತಡಗಳಿರ್ಬೋದು, ಸಾಲದ ಒತ್ತಡ ಇರೋದು. ಅದು ನಿಮ್ಮ ಒಳಗಡೆ ಏನಿರುತ್ತೆ ನಮಗೆ ಅರ್ಥ ಆಗಲ್ವಲ್ಲ, ಅದ್ರ ಅವ್ರು ಬಾಯಿ ಬಿಟ್ಟಾಲೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾವು ಹೋದ್ರೆ ನಮ್ಗೆ ನೋಡೋದೇ ದೃಷ್ಟಿ ಬೇರೆ ಇರುತ್ತೆ. ಯಾಕೆ ಆ ನೋಟ ಯಾಕೆ ನಮಗೆ? ನಾವು ಅನಿವಾರ್ಯತೆ ಬರ್ತೇವೆ, ನಾವು ಮನುಷ್ಯ ಅಲ್ಲ, ನಮ್ಮಲ್ಲೂ ಮನಸ್ಸು ಅನ್ನೋದಿರುತ್ತಲ್ವಾ. ಒಂದು ಅನಿವಾರ್ಯತೆ ಅಥವಾ ಒತ್ತಡ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಹೊರನೋಟಕ್ಕೆ ನೋಡಿದ್ದನ್ನ ಇಟ್ಕೊಂಡು ನಾವು ಯಾವುದೇ ಒಂದು ತೀರ್ಮಾನಕ್ಕೆ ಬಂದ್ಬಿಡೋಕ್ಕಾಗಲ್ಲ. ಆ ವ್ಯಕ್ತಿಯ ಈಗ ನಾವು ಬಂದಿದ್ ಕೂಡ ನಮ್ಮ ಅದೇ ದಾರಿ ತುಳಿಲಿ ನಾವು ಯೋಚನೆ ಮಾಡಲ್ಲ. ನಮ್ಮ ಮಕ್ಕಳು ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ವಾ. ಧನ್ಯವಾದಗಳಮ್ಮ, ಥ್ಯಾಂಕ್ ಯು ಸೋ ಮಚ್.